ವ್ಯೂವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೀನು ಸಾರು, ಮೀನು ಫ್ರೈ ಹಾಗೆ ರಾಗಿ ಮುದ್ದೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಈಗ ಗರಂ ಮಸಾಲೆ ಎಲ್ಲ ಹುರ್ಕೊಂಡು ರುಬ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಚಕ್ಕೆ, ಲವಂಗ, ಗಸಗಸೆ, ಸೋಂಪು ಮತ್ತು ಅಕ್ಕಿ ಮತ್ತು ಕಡಲೆ ಹುರಿದಿರೋದು ಮತ್ತು ಕಾಯಿ ತುರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ನೆನೆಸಿರೋದನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಫಸ್ಟು ಚೆನ್ನಾಗಿ ರುಬ್ಕೊಂಡು, ಚಿಕ್ಕ ಜಾರ ರುಬ್ತಿರೋದ್ರಿಂದ ನಾನು 2 ಸರಿ ರುಬ್ಕೊತಾ ಇದ್ದೀನಿ. ಫಸ್ಟು ಕಾಯಿ ಹಾಕಿರೋ ಮಸಾಲೆ, ಈಗ ಟೊಮೊಟೊ ಮತ್ತು ಕೊತ್ತಂಬರಿ, ಪುದೀನ ಎಲ್ಲ ಇವಾಗ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ಬಟ್ ನಾನು ಹಾಕಲ್ಲ ಹಸಿಮೆಣ್ಸಿನ್ಕಾಯಿ, ಏಕೆಂದರೆ ಮೀನು ಆಲ್ರೆಡಿ ಹೀಟಲ್ಲ, ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಇನ್ನೂ ಸ್ವಲ್ಪ ಜಾಸ್ತಿ ಹೀಟಾಗುತ್ತೆ ಅಂತ ಹಾಕಿಲ್ಲ. ಇವಾಗ ಒಗ್ಗರಣೆಗೆ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೀನು ಚೆನ್ನಾಗಿ ತೊಳ್ಕೊಂಡು 2-3 ಸರಿ ಹಾಕ್ಕೋಬೇಕು. ತೊಳೆಯುವಾಗ ಹುಷಾರು, ಕೈಗೆ ಮುಳ್ಳು ಚುಚ್ಕೊಳ್ಳುತ್ತೆ. ಇದರಲ್ಲಿ 1 kg ಮೀನಲ್ಲಿ ನಾವು ಫ್ರೈಗೆ ಅಂತ 3 ಎತ್ತಿಟ್ಬಿಟ್ಟು ಮಿಕ್ಕಿದೆಲ್ಲ ಗ್ರೇವಿಗೆ ಹಾಕ್ತಿರೋದು. ಒಗ್ಗರಣೆಗೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕಿದ್ದೀವಿ. ಹಾಗೆ ಇವಾಗ ಸಾಸಿವೆ ಸ್ವಲ್ಪ ಹಾಕಿದ್ದೀನಿ, ಕರಿಬೇವು. ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹೊತ್ತು. ಎಲ್ಲ ಕುಕ್ಕಿಂಗ್ ಮಾಡುವಾಗ ಸ್ಲೋ ಆಗಿ ಮಾಡಿದರೆ ಚೆನ್ನಾಗಿ ಬರುತ್ತೆ ಅಡುಗೆ. ಇವಾಗ ಕಲ್ಲುಪ್ಪು 1 ಸ್ಪೂನ್ ಹಾಕಿದ್ದೀನಿ. ಅದು ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗುತ್ತೆ, ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಮಸಾಲೆ ಎಲ್ಲ ಆ್ಯಡ್ ಮಾಡಿ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಫಸ್ಟ್ ರುಬ್ಬಿದ್ದು ಕಾಯಿ ಮಸಾಲೆ ಹಾಕಿದ್ದೀನಿ. ಈಗ ಇನ್ನೊಂದು ಮಸಾಲೆ, ಕೊತ್ತಂಬರಿ, ಪುದೀನ ಹಾಗೆ ಟೊಮೊಟೊ ಹಾಕಿ ರುಬ್ಬಿದ್ವಲ್ಲ ಅದರ ಮಸಾಲೆ. ಈಗ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನೋಡಿ, ಕುದಿ ಬರ್ತಾಯಿದೆ ಚೆನ್ನಾಗಿ. ಇವಾಗ ಅರಿಶಿನ ಪುಡಿ, ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಅದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಅದು ಚೆನ್ನಾಗಿ ಕುದಿಬೇಕು ಅಂತ ಲಿಡ್ ಮುಚ್ಚಿ ಇಟ್ಟಿದ್ದೆ. ಈಗ ಎಷ್ಟು ಗ್ರೇವಿ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಸಾರೆಲ್ಲ ಕುದ್ದಿ ಲಾಸ್ಟ್ ನಾವಿನ್ನು ತಿನ್ನೋಕ್ಕೆ ರೆಡಿ ಅನ್ನೋ ಟೈಮಲ್ಲಿ ಲಾಸ್ಟಲ್ಲಿ ಮೀನು ಹಾಕ್ಕೊಳ್ಳಿ. ಮುಂಚೆನೇ ಹಾಕ್ಕೊಬಾರ್ದು, ಅದೆಲ್ಲ ಫುಲ್ಲು ಎಲ್ಲ ಸಾಂಬಾರು ಫುಲ್ಲು ಆಗೋಗುತ್ತೆ, ತುಂಬ ಬೇಗ ಬೆಂದೋಗುತ್ತಲ್ವ, ಅದು ಅದಕ್ಕೆ. ಇವಾಗ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಮೀನು ಹಾಕ್ಕೋತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಕುದಿ ಎಲ್ಲ ಬಂದಿದೆ, 2-3 ಕುದಿ ಬಂದಿದೆ. ಈಗ ಮೀನೆಲ್ಲ ಹಾಕಿ 1 ಕುದಿ ಬರೋಕ್ಕೆ ಬಿಟ್ಟರೆ ಸಾಕು, ಲಿಡ್ ಮುಚ್ಚಿ. ನೋಡಿ, 1 ಕುದಿ ಬಂದಿದೆ. ಈಗ ಆಗಿದೆ, ಸಾಂಬಾರು ಆಗಿದೆ, ಮೀನು ಸಾರು ಆಗಿದೆ. ಕಲಿಸುವಾಗಲೂ ಅಷ್ಟೇ ತುಂಬ ಜೋರಾಗಿ ಹೆಂಗಂದಂಗೆ ಕಲಿಸಬಾರ್ದು, ಎಲ್ಲ ಮೀನೆಲ್ಲ ಮುರಿದೋಗುತ್ತೆ.
ಈಗ ಮೀನು ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ. 3 ಮೀನು ತೊಗೊಂಡಿದ್ದೀನಿ. ಅದ್ರ ಮೇಲೆ ಉಪ್ಪು, ನಿಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅರಶಿನ ಪುಡಿ, ಖಾರದ ಪುಡಿ, ಹಾಗೆ ಧನಿಯಾ ಪುಡಿ. ಇದಕ್ಕೆ ಗರಂ ಮಸಾಲ ಪೌಡರು ಹಾಕ್ಬೋದು, ಬಟ್ ನಾನು ಹಾಕಿಲ್ಲ. ನೀವು ಆ್ಯಡ್ ಮಾಡೋ ಹಾಗಿದ್ರೆ ಮಾಡಿ, ಚೆನ್ನಾಗಿರುತ್ತೆ. ಹಾಗೆ ಈಗ ನಿಂಬೆಹಣ್ಣು ರಸ ಹಾಕ್ತಿದ್ದೀವಿ. ಈಗ ನಿಂಬೆಹಣ್ಣು ರಸ ಹಾಕಿದ್ಮೇಲೆ 2 ಸ್ಪೂನು ಅಕ್ಕಿ ಹಸಿಟ್ಟು, ಹಾಗೆ 4 ಸ್ಪೂನು ರವೆ. ಸಣ್ಣ ರವೆ ಹಾಕಿರೋದು. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಬೇಕಾದರೆ ಕಲಸೋದಕ್ಕೆ ಹಾಕ್ಕೊಳ್ಳಿ. ಒಂಚೂರು 1 ಸ್ಪೂನಷ್ಟು. ಇದು ಎಲ್ಲ ಕಡೆ ಹಾಕಿರೋ ಎಲ್ಲ ಪೌಡರ್ಗಳು ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಪ್ರೆಡ್ ಮಾಡ್ಕೊಂಡು ಮ್ಯಾರಿನೇಟ್ ಮಾಡಿ ಇಡಬೇಕು. ಇನ್ನೇನು ನಾವು ತಿನ್ನೋ ಟೈಮಲ್ಲಿ ಆವಾಗ ಬಿಸಿ ಬಿಸಿ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ಫ್ರೈ. ಎಲ್ಲ ಕಡೆನೂ ಬಿಡ್ದಂಗೆ, ಎಲ್ಲೂ ಗ್ಯಾಪ್ ಬಿಡ್ದಂಗೆ ಎಲ್ಲ ಕಡೆನೂ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಮಸಾಲ ಅಂಟೋ ಥರ ಹಾಕಬೇಕು. ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಎತ್ತಿಟ್ಟು ಊಟ ಮಾಡೋ ಟೈಮ್ಗೆ ನಾನು ಮಾಡ್ತೀನಿ. 1/2 ಅವರ್ 45 ಮಿನಿಟ್ಸ್ ನಾನು ನೆನೆಸಿದ್ದೆ. ಇನ್ನೂ ಜಾಸ್ತಿ ಹೊತ್ತು ಕೂಡ ನೀವು ನೆನೆಸ್ಬೋದು. ನೋಡಿ, ಈಗ ಎಣ್ಣೆ ಬಂಡಿಗೆ ಹಾಕಿ ಅದಕ್ಕಾದ್ಮೇಲೆ ಈಗ ಹಾಕಿ ಫ್ರೈ ಮಾಡ್ತಿರೋದು. ಎಲ್ಲ ಕಡೆನೂ ಫ್ರೈ ಮಾಡಬೇಕು. ಕೆಳಗೆ, ಮೇಲೆ, ಸೈಡಲ್ಲಿ ಎಲ್ಲ ಕಡೆ ಫ್ರೈ ಮಾಡಬೇಕು. ನೋಡಿ, ಈಗ ಸೈಡಲ್ಲಿ ಫ್ರೈ ಮಾಡ್ತೇವೆ. ಇದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ರವೆದು. ನೋಡಿ, ಈಗ ಫ್ರೈ ರೆಡಿಯಾಗಿದೆ. ಈಗ ಕಂಪ್ಲೀಟ್ ಮೀಲ್ ರೆಡಿಯಾಗಿದೆ. ಮೀನು ಫ್ರೈ, ಮೀನು ಸಾರು, ರಾಗಿ ಮುದ್ದೆ, ಹಾಗೆ ಹಂಚ್ಕೊಳ್ಳೋಕ್ಕೆ ಸೌತೆಕಾಯಿ, ಈರುಳ್ಳಿ, ನಿಂಬೆಹಣ್ಣು. ನೋಡಿ ಎಷ್ಟು ಚೆನ್ನಾಗಾಗಿದೆ ಮೀನು ಸಾರು. ನೀವು ಸಹ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ವೀಡಿಯೋಸ್ಗಳು ನಮಗೆ ಬೇಕು ಅನ್ನೋದಾದರೆ ನಮಗೆ ಸಪೋರ್ಟ್ ಮಾಡಿ. ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಹಾಕಿದ ತಕ್ಷಣ. ಥ್ಯಾಂಕ್ ಯು. ಬಾಯ್ ಬಾಯ್.